ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು SSLC ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ 2 ವ್ಯಾಘ್ರಗೀತೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಪ್ರತಿಮೆ, ಹೋಲಿಕೆ ಇಲ್ಲದ, ದಿಗ್ಭ್ರಮೆಗೊಂಡ, ದಿಕ್ಕು ತೋರದ, ಗಂಧ ವಾಸನೆ, ಜಡ ಮಂದ, ಪಂಚೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಕೀರ್ತಿ ಕಂದಾಯ, ಘ್ರಾಣೇಂದ್ರಿಯ ಮೂಗು, ತೋಟ ಬಂದೂಕಿನ ಗುಂಡು, ಪಂಜ ಹುಲಿಯ ಅಂಗಾಲು, ಲಾಂಛನ ಗುರುತು. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಉತ್ತರ: ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಎರಡನೆಯ ಪ್ರಶ್ನೆ: ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ: ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಎರಡನೇ ಪ್ರಶ್ನೆ: ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ: ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ನಾಲ್ಕನೇ ಪ್ರಶ್ನೆ: ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಉತ್ತರ: ಶಾನುಭೋಗರು ಹುಲಿಯೊಂದಿಗಿನ ಹೋರಾಟದಲ್ಲಿ ಕುಲಾಲ ಚಕ್ರದಂತೆ ಒಂದೇ ಸಮನೆ ತಿರುಗಿದ್ದರಿಂದ ಅವರಿಗೆ ತಲೆ ಸುತ್ತಲಾರಂಭಿಸಿತು. ಐದನೆಯ ಪ್ರಶ್ನೆ: ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಉತ್ತರ: ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಮುಂದಿನ ಭಾಗ: 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಉತ್ತರ: ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ಹಳ್ಳಿ ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ಕಾಡು ದಾರಿ ಆದರೂ ಬೆಳದಿಂಗಳ ದಿನ. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು. ಆದ್ದರಿಂದ ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಎರಡನೆಯ ಪ್ರಶ್ನೆ: ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು? ಉತ್ತರ: ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಅದರ ಧರ್ಮಶ್ರದ್ಧೆಯೇ ಕಾರಣ. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು ತಿಳಿದಿದ್ದವು. ಮೂರನೆಯ ಪ್ರಶ್ನೆ: ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ. ಉತ್ತರ: ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ: ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿಯಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣೆ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಘರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಘರ್ಜಿಸಿ ಪಲಾಯನ ಮಾಡಿತು. ಆನಂತರ ರೈತರು ತಮ್ಮಲ್ಲಿದ್ದ ಒಂದೆರಡು ತೋಟ ಹಾರಿಸಿ ಗಲಭೆ ಮಾಡುತ್ತಾ
ಪಂಜು ಹೊತ್ತಿಸಿಕೊಂಡು ಶಾನುಭೋಗರು ಬಿದ್ದಲ್ಲಿಗೆ ಬಂದರು. ಮುಂದಿನ ಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಉತ್ತರ: ಹುಲಿಗಳು ಸಾಮಾನ್ಯವಾಗಿ ದಿನವೆಲ್ಲ ನಿದ್ದೆ ಮಾಡುತ್ತಾ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾದಾಗ ಆಹಾರವನ್ನರಸಿ ಹೊರಡುತ್ತವೆ. ಆಹಾರಕ್ಕಾಗಿ ಮಾತ್ರ ಅವು ಬೇಟೆಯಾಡುತ್ತವೆ. ಹಸಿವಾಗಿರದಿದ್ದರೆ ಅವು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಅವು ಬೇಟೆಯಾಡಲು ಹೊರಟಾಗ ಅವುಗಳ ಮೂಗು ಚುರುಕಾಗಿ ಬೇಟೆಯ ವಾಸನೆಯನ್ನು ಗ್ರಹಿಸಿ ಆ ಜಾಡು ಹಿಡಿದು ನಡೆಯುತ್ತವೆ. ಆ ಪ್ರಾಣಿ ಎದುರಾದರೆ ಅದರ ಮೇಲೆ ಹಾರಿ ಕೊಲ್ಲುತ್ತದೆ. ಆ ಪ್ರಾಣಿ ಏನಾದರೂ ಅಭಿಮುಖವಾಗಿರದೆ ಅದರ ಕಡೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರೆ ಹಿಂದಿನಿಂದ ಅದರ ಮೇಲೆ ಹಾರಿ ಕೊಲ್ಲುವುದಿಲ್ಲ. ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಮೆಲ್ಲ ಮೆಲ್ಲನೆ ಹಿಂಬಾಲಿಸಿ ಒಮ್ಮೆಲೇ ನೆಗೆದು ಕೊಲ್ಲುತ್ತದೆ. ಹೀಗೆ ಹುಲಿಯು ತನ್ನ ಧರ್ಮಶ್ರದ್ಧೆಯಿಂದ ಶತ್ರುವನ್ನಾದರೂ ಸರಿಯೇ ಅದು ಬೆನ್ನು ತಿರುಗಿಸಿರುವಾಗ ಹಿಂದಿನಿಂದ ಹುಲಿಯು ಮೇಲೆ ಬೀಳುವುದಿಲ್ಲ ಎಂದು ಮೂರ್ತಿರಾಯರು ಹುಲಿಯು ಬೇಟೆಯಾಡುವ ಬಗ್ಗೆ ವಿವರಿಸಿದ್ದಾರೆ. ಎರಡನೇ ಪ್ರಶ್ನೆ, ಶಾನುಭೋಗರನ್ನು ರಕ್ಷಿಸಿದುದು ಕೀರ್ತಿ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ. ಉತ್ತರ: ಹುಲಿಯು ಶಾನುಭೋಗರನ್ನು ಕಂಡ ಕೂಡಲೇ ಅದು ಅವರ ಮೇಲೆ ಹಾರಿ ಕೊಲ್ಲಬಹುದಾಗಿತ್ತು. ಆದರೆ ಅವರು ಹುಲಿಗೆ ಬೆನ್ನು ಹಾಕಿ ನಡೆಯುತ್ತಿದ್ದರು. ಹಿಂದಿನಿಂದ ಕೊಲ್ಲಬಾರದು ಎನ್ನುವುದು ಹುಲಿಯ ಬೇಟೆಯ ಧರ್ಮವಾಗಿತ್ತು. ಆದ್ದರಿಂದ ಅದು ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಮೆಲ್ಲ ಮೆಲ್ಲನೆ ಅವರನ್ನು ಹಿಂಬಾಲಿಸಿ ಒಮ್ಮೆಲೇ ಅವರ ಮುಂದಕ್ಕೆ ನೆಗೆದು ತಿರುಗಿ ಅವರ ಮೇಲೆ ಬೀಳಬೇಕು ಎಂದು ನಿರ್ಧರಿಸಿತು. ಅದೇ ರೀತಿ ಪ್ರಯತ್ನಿಸಿತು. ಆದರೆ ಅದನ್ನರಿತ ಶಾನುಭೋಗರು ಅದು ನೆಗೆಯುವಷ್ಟರಲ್ಲಿ ತಿರುಗಿದ್ದರು. ಹುಲಿಯು ಬಾರಿ ಬಾರಿ ಪ್ರಯತ್ನಿಸಿದರೂ ಅವರ ಬೆನ್ನು ಹೊರತು ಮುಖದರ್ಶನವಾಗಲಿಲ್ಲ. ಹೀಗೆ ಅನೇಕ ಬಾರಿ ಪ್ರಯತ್ನಿಸಿ ಸೋತ ಹುಲಿಗೆ ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಇತರ ಹುಲಿಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು ಎಂಬ ಸ್ವಾಭಿಮಾನದ ಭಯದಿಂದ ಧರ್ಮವನ್ನು ಮೀರಿ ಅವರನ್ನು ಕೊಂದು ತಿನ್ನುವ ಮನಸ್ಸಾಯಿತು. ಆದರೂ ಅದು ತನ್ನ ಧರ್ಮದಲ್ಲಿಯೇ ನಡೆದು ಸಾಯುವುದು ಶ್ರೇಯಸ್ಕರ ಎಂದು ಅರಿತು ಮತ್ತೆ ಮತ್ತೆ ಅವರ ಮುಂದಕ್ಕೆ ಬರಲು ಪ್ರಯತ್ನಿಸಿತು. ಶಾನುಭೋಗರು ಕೀರ್ತಿ ಪುಸ್ತಕದಿಂದ ಅದಕ್ಕೆ ಹೊಡೆದು ಓಡಿ ಹೋಗುವಾಗ ಎಡವಿ ಬಿದ್ದರು. ಆಗ ಸುಲಭವಾಗಿ ಹುಲಿ ಅವರನ್ನು ಕೊಲ್ಲಬಹುದಾಗಿತ್ತು. ಆದರೆ ಆಗಲೂ ಅವರು ಬೆನ್ನು ಮೇಲಾಗಿ ಬಿದ್ದುದರಿಂದ ಹುಲಿ ಅವರನ್ನು ಕೊಲ್ಲದೆ ಬಿಟ್ಟಿತು. ಹೀಗಾಗಿ ಹುಲಿಯ ಧರ್ಮವೇ ಶಾನುಭೋಗರನ್ನು ರಕ್ಷಿಸಿದ್ದಲ್ಲದೆ ಕೀರ್ತಿ ಪುಸ್ತಕ ಅಲ್ಲ ಎನ್ನಬಹುದು. ಮುಂದಿನ ಭಾಗ ಸಂದರ್ಭ ಸಹಿತ ವಿವರಿಸಿ. ಮೊದಲನೇ ಪ್ರಶ್ನೆ, ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ? ಆಯ್ಕೆ: ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ವಿರಚಿತ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರ ಮೇಲೆ ಬಿದ್ದೇ ಬಿಡಲೆ ಎಂಬ ಯೋಚನೆ ಹುಲಿಯ ಮನಸ್ಸಿನಲ್ಲಿ ಹೊಳೆದು ಅದಕ್ಕೆ ಗೊಂದಲ ಉಂಟಾಯಿತು. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತ ಹೆಚ್ಚಾಗಿ ನಿಲ್ಲಲಿಲ್ಲ. ಏಕೆಂದರೆ ಅದರ ಅಜ್ಜ ಸತ್ಯವ್ರತೆಯಾದ ಪುಣ್ಯಕೋಟಿಯು ಆಹ್ವಾನ ಕೊಟ್ಟರೂ ಅದನ್ನು ತಿನ್ನಲೊಲ್ಲದೆ ಪ್ರಾಣ ಬಿಟ್ಟಿತು ಎಂದು ಹೇಳುತ್ತಾ ಪುಣ್ಯಕೋಟಿಯು ಹುಲಿಯನ್ನು
ಹೇಗೆ ಆಹ್ವಾನಿಸಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಹಿರಿಯರ ಆದರ್ಶ ಆಚರಣೆ ಕಿರಿಯರ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಸೂಚಿಸಲ್ಪಟ್ಟಿದೆ. ಎರಡನೆಯ ವಾಕ್ಯ: ಸ್ವಧರ್ಮೇ ನಿಧನಂ ಶ್ರೇಯಃ. ಆಯ್ಕೆ: ಈ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ವಿರಚಿತ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರ ಮೇಲೆ ಬಿದ್ದೇ ಬಿಡಲೆ ಅಥವಾ ಧರ್ಮಶ್ರದ್ಧೆಯಿಂದ ನಡೆದುಕೊಳ್ಳಲೆ ಎಂಬ ಗೊಂದಲ ಉಂಟಾದಾಗ ಸುವರ್ಣಾಕ್ಷರಗಳಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿರುವ ಪುಣ್ಯಕೋಟಿಯ ಕತೆ ಹುಲಿಗೆ ನೆನಪಾಯಿತು. ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ತನಗೆ ತಾನೇ ಪ್ರಶ್ನಿಸಿಕೊಂಡ ಸಂದರ್ಭದಲ್ಲಿ ತಮ್ಮ ಧರ್ಮದಲ್ಲಿಯೇ ನಡೆದು ಸಾಯುವುದು ಶ್ರೇಯಸ್ಕರ ಎಂದು ಅರ್ಥೈಸುವ ಈ ಮೇಲಿನ ಭಗವದ್ಗೀತೆಯ ಶ್ಲೋಕ ಹುಲಿಗೆ ನೆನಪಾಯಿತು. ಸ್ವಾರಸ್ಯ: ಪವಿತ್ರ ಗ್ರಂಥಗಳು ಸೂಕ್ತಿಗಳು ದಾರಿ ತಪ್ಪದಂತೆ ಎಚ್ಚರಿಸುತ್ತವೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಮೂರನೆಯ ವಾಕ್ಯ: ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ: ಈ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ವಿರಚಿತ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಕಿರ್ದಿ ಪುಸ್ತಕದಿಂದ ಹುಲಿಯ ಮುಖಕ್ಕೆ ಬಡಿದಾಗ ಅದಕ್ಕೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಅದರ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆಗ ಶಾನುಭೋಗರು ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು ಎಂದು ದೃಢ ನಿಷ್ಠೆ ಮಾಡಿಕೊಂಡ ಸಂದರ್ಭದಲ್ಲಿ ತಮಗೆ ತಾವೇ ಈ ಮೇಲಿನಂತೆ ಹೇಳಿಕೊಂಡರು. ಸ್ವಾರಸ್ಯ: ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತನ್ನು ಧ್ವನಿಸುತ್ತದೆ. ನಾಲ್ಕನೆಯ ಪ್ರಶ್ನೆ: ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಆಯ್ಕೆ: ಈ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ವಿರಚಿತ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮರವೇರಲು ಓಡಿ ಕಲ್ಲನ್ನೆಡವಿ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶಾನುಭೋಗರ ಮುಖದ ಮೇಲೆ ಗಾಡಿಯವರು ನೀರೆರಚಿ ಎಚ್ಚರಿಸಿದರು. ಬೇಗ ಚೇತರಿಸಿಕೊಂಡೆದ್ದ ಅವರು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ನಿಸ್ಸಹಾಯಕರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಶಾನುಭೋಗರು ತಾವು ಉಳಿದದ್ದು ಹೇಗೆ ಎಂದು ಯೋಚಿಸಿ ಆ ಗಾಡಿಯವರಿಗೆ ಈ ಮೇಲಿನ ಪ್ರಶ್ನಾರ್ಥಕ ಮಾತನ್ನು ಕೇಳಿದರು. ಸ್ವಾರಸ್ಯ: ಹುಲಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಮುಂದಿನ ವಾಕ್ಯ: ಹುಲಿ ಈಗ ಎಷ್ಟು ಹಸಿದಿರಬೇಕು. ಆಯ್ಕೆ: ಈ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ವಿರಚಿತ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವಸಹಿತ ಮನೆ ಸೇರಿಕೊಂಡ ಶಾನುಭೋಗರು ರಸದೂಟ ಸವಿಯುತ್ತಾ ಮದಲಿಂಗನ ಕಣಿವೆಯ ಮಾರ್ಗದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡರು. ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತಮ್ಮನ್ನು ತಿನ್ನದೆ ಹುಲಿ ಪೇಚಾಡಿದ್ದನ್ನು ನೆನೆದು ಮುಗುಳ್ನಗುವ ಸಂದರ್ಭದಲ್ಲಿ ತಮಗೆ ತಾವೇ ಈ ಮೇಲಿನ ಮಾತು ಹೇಳಿಕೊಂಡರು. ಸ್ವಾರಸ್ಯ: ಹುಲಿಯಿಂದ ಪಾರಾಗಿ ಬಂದ ಶಾನುಭೋಗರ ಆನಂದಕ್ಕೆ ಪಾರವೇ ಇರಲಿಲ್ಲ. ಮುಂದಿನ ಭಾಗ:
ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಮೊದಲನೇ ವಾಕ್ಯ, ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು. ಉತ್ತರ ಶಾನುಭೋಗಿಕೆ. ಎರಡನೆಯ ವಾಕ್ಯ, ಖಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ. ಉತ್ತರ ಶಾನುಭೋಗರ. ಮೂರನೇ ವಾಕ್ಯ, ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಶಾನುಭೋಗರು ಬಿದ್ದರು. ಉತ್ತರ ಕಲ್ಲನ್ನು. ನಾಲ್ಕನೇ ವಾಕ್ಯ, ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು. ಉತ್ತರ ಗಾಡಿ. ಐದನೇ ಪ್ರಶ್ನೆ, ಶಾನುಭೋಗರು ಉಳಿದದ್ದು ಡ್ಯಾಶ್ ಪುಸ್ತಕದಿಂದಲ್ಲ. ಉತ್ತರ ಖಿರ್ದಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.